ಯಾವ್ದಾದ್ರು ಜಾಗಕ್ಕೆ ಹೋಗಿ ಇವತ್ತು 1 ಕೆಜಿ ತರಕಾರಿ ಕೊಡೋದು 1 ಕೆಜಿ ತರಕಾರಿ ಕೊಡ್ತಾರಲ್ಲ ಹಾಗೆ ದೇವರ ಸೃಷ್ಟಿ ಆ ರೀತಿಯಾದ ಲೀಲಾ ಸೃಷ್ಟಿ. ಆಗ ಭಗವಂತ ಅದ್ಭುತವಾದ ರೀತಿಯಲ್ಲಿ ಕರ್ಮಗಳನ್ನು ಮಾಡಿದ್ದಾನೆ. ಯುದ್ಧ ಮಾಡಿದ, ಪಾಂಡವರಿಗೆ ರಾಜ್ಯ ಕೊಡಿಸಿದ, ತಾನು ತನ್ನ ಜೀವನದ ಅನೇಕ ಸಂವತ್ಸರಗಳನ್ನು ಭೂಮಿಯಲ್ಲಿ ಪೂರೈಸಿದ, ಯಾದವರ ಕುಲವನ್ನ ನಾಶ ಮಾಡಿಸಿದ, ಪರಂಧಾಮ ಹೊರಡಬೇಕು ಅಂತ ನಿಶ್ಚಯ ಮಾಡಿದ, ಜರ ಅನ್ನುವ ವ್ಯಾಧ ಬಿಟ್ಟ, ಬಾಣ ಕಾಲದ ಚುಷ್ಟುವನ್ನು ನೆಪದಲ್ಲಿ ಪರಂಧಾಮ ಸೇರಿಕೊಂಡಿದ್ದ. ಯೋಚನೆ ಮಾಡಿ, ಭಗವಂತ ಮಹಾಭಾರತ ಯುದ್ಧದಲ್ಲಿ ದೇಹ ಒಂದು ಗಾಯ ಮಾಡ್ಕೊಳ್ಳದೆ ವಾಪಸ್ ಬಂದರು. ಆದ್ರೆ ತಾನು ಭೂಮಿಯನ್ನು ಬಿಡ್ಲಿಕ್ಕೆ ಏನಾದ್ರು ರೀಸನ್ ಮಾಡ್ಕೊಂಡ ಅಂದ್ರೆ ಅಯ್ಯೋ ನನ್ನ ಕಾಲಕ್ಕೆ ಬಾಣ ಚುಚ್ಚಿಬಿಡ್ತು ಅನ್ನೋದನ್ನ ರೀಸನ್ ಮಾಡ್ಕೊಂಡ. ಭಗವಂತನ ಸಂಕಲ್ಪ ಅಂದ್ರೆ ಹಾಗೆ ಅಂತ. ಅವನು ತಾನು ಭೂಮಿಯನ್ನ ತಾನು ಪರಿತ್ಯಾಗ ಮಾಡಿಬಿಟ್ಟಿದ್ದಾನೆ. ಅವನು ಪರಿತ್ಯಾಗ ಮಾಡಿದ ಮೇಲೆ ಪಾಂಡವರು ತಾವು ಹೊರಟುಬಿಟ್ರು ಅಂತ ಹೇಳ್ತಾ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ಮುಂದೆ ಅನೇಕ ಧರ್ಮಗಳ ಉಪದೇಶವನ್ನು ಮಾಡಿದ್ದಾರೆ. ಭಿಕ್ಷು ಗೀತ, ಜಯಂತೇಯೋಪಾಖ್ಯಾನ, ಅವಧೂತ ಗೀತ ಮೊದಲಾದ ಅನೇಕ ಗೀತೆಗಳ ಮೂಲಕವಾಗಿ ತತ್ವವನ್ನು ಉಪದೇಶ ಮಾಡ್ತಾ ಕೊನೆಗೆ ಯುಗ ಧರ್ಮಗಳನ್ನು ಹೇಳಿ ಎಲ್ಲ ಮುಗಿದ ಮೇಲೆ ಪರೀಕ್ಷೆ ಕೇಳ್ತಾರೆ, ಇನ್ನೇನಾದ್ರು ಕೇಳೋದು ಉಳಿದಿದ್ದೇನಪ್ಪ? ಅವರದ್ದು ಇಲ್ಲ, ಟೈಮ್ ಆಯ್ತು, ಬೇಕು ಮುಗೀತು, ಏನ್ ಹೇಳಿದ್ರು ಬೇಕು ತಿಳಿಸಿ ಅಂತ ಪರೀಕ್ಷೆ ಹೇಳಿದ್ರು. 7 ದಿನ ಮುಗೀತು ಅಂತ ಹೇಳಿದ್ದಲ್ಲ, 7 ದಿನ ಮುಗೀತಾ ಇದೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಇಷ್ಟೊಂದು ಹಾಗೆ ಆಗಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡಿ ನಾವು ಮುಂದೆ ಹೊರಟುಬಿಟ್ರು. ಶುಕಾಚಾರ್ಯ ಹೊರಟರೆ ಪರೀಕ್ಷಿತ್ ಮಹಾರಾಜರು ಪ್ರಾಯೋಪವೇಶವನ್ನು ಮುಂದುವರೆಸಿ ಭಗವಂತನ ಧ್ಯಾನ ಮಾಡ್ತಾ ಕೂತಿದ್ದಾರೆ. ತಕ್ಷಕ ಸರಿಯಾದ ಸಮಯಕ್ಕೆ ಬಂದ ತಕ್ಷಕ ಈ ಪರೀಕ್ಷಿತ್ ಮಹಾರಾಜರನ್ನ ಕಚ್ಚಿದ. ಏನು ಅಂದ್ರೆ ಹಣ್ಣಿನಲ್ಲಿ ಸಣ್ಣ ಕ್ರಿಮಿ ರೂಪದಿಂದ ಸೇರಿಕೊಂಡನು. ಪರೀಕ್ಷಿತ್ ಮಹಾರಾಜರ ಹಣ್ಣ ತಗೊಂಡು ಕ್ರಿಮಿಯನ್ನು ನೋಡಿ ಶೃಂಗಿ ಹೇಳಿದ ಸಮಯ ಮುಗೀತಾ ಬಂತು. ಇದೇ ತಕ್ಷಕ